ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನೆಂದರೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ, ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ಗೆ ಹೊರಗೆ ಬಂದಿದ್ದಾರೆ ಅನ್ನುವಂಥ ಪೋಸ್ಟ್ ಇದೀಗ ಅತ್ಯಂತ ವೈರಲ್ ಆಗ್ತಿದೆ. ಅದು ನಿಜಕ್ಕೂ ಸತ್ಯವ? ಕಾವ್ಯ ಶೈವ ಅವರು ನಿಜವಾಗಿಯೂ ಬಿಗ್ ಬಾಸ್ ಮಿಡ್ ಡೇ ಎಲಿಮಿನೇಷನ್ಗೆ ಹೊರಗೆ ಬಂದ್ರಾ? ಇದಕ್ಕೊಂದು ಉತ್ತರ ಕೊಡ್ತೇನೆ. ಎರಡನೇದಾಗಿ, ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಅನ್ನುವಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣ ಕೇಳಿ ಬರ್ತಿದೆ. ಅದು ನಿಜನಾ? ಯಾಕಂದರೆ ಈಗಾಗಲೇ ಇರೋರೇ 8 ಜನ, ಅಲ್ಲಿ ಒಬ್ಬರು ಫೈನಲ್ ತಪ್ಪಿದ್ದಾರೆ. ಇದ್ದ 7 ಜನರಲ್ಲಿ ಇಬ್ಬರು ಹೊರಗೆ ಬಂದರೆ ಕೊನೆಗೆ 6 ಜನ ಉಳಿತಾರೆ. 6 ಜನ ಫೈನಲ್ಗೆ ಟಿಕೆಟ್ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಸತ್ಯವಾ ಸುಳ್ಳ, ಅದರ ಹಿನ್ನೆಲೆ ಏನು? ಜೊತೆಗೆ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಕಟಕಟೆ ಇದೆ, ಅದು ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ, ಇವತ್ತು ಸ್ಟಾರ್ಟ್ ಆಗುತ್ತೆ, ನಾಳೆ ಸ್ಟಾರ್ಟ್ ಆಗುತ್ತೆ, ಎಲ್ಲದರ ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ ಒಂದು ಸಿಕ್ಕಿದೆ. ಅದನ್ನು ನೋಡೋದಕ್ಕೆ ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ದ ಪಾಯಿಂಟ್ ನಂಬರ್ 1 ಹೇಳ್ತೇನೆ. ಲಾಸ್ಟ್ ಕೊನೆಯ ವಾರದ ಕಿಚ್ಚನ ಕಟಕಟೆಯಲ್ಲಿ ಸುದೀಪ್ ಅವರು ಗಿಲ್ಲಿಗೆ ಶಬಾಷ್ಗಿರಿಯನ್ನು ಹೇಳ್ತಾ, ಗಿಲ್ಲಿ ಒಬ್ಬರು ಮಾತ್ರ ಈ ಬಿಗ್ ಬಾಸ್ನ ಒಂದು ಆಟದ ನಿಯಮವನ್ನು ಮತ್ತು ಟ್ಯಾಕ್ಟಿಕ್ಸನ್ನು, ಒಂದು ಟೈಮಿಂಗ್ಸನ್ನು, ಒಂದು ಆಳವನ್ನು ಅರ್ಥಕೊಂಡರು ಒಬ್ಬರೇ ಅಂದರೆ ಅದು ಗಿಲ್ಲಿ ಮಾತ್ರ ಎನ್ನುವಂಥ ಮಾತನ್ನು ಹೇಳ್ತಾ, ನೀವು ಗಿಲ್ಲಿ ಆದರೆ ನಿಮ್ಮೊಟ್ಟಿಗೆ ಮತ್ತೊಬ್ಬರನ್ನ ಸೋಲಿಸಿ ಮನೆಗೆ ಕಳಿಸ್ಬಿಡಿ ಅನ್ನುವಂಥ ಮಾತನ್ನು ಹೇಳಿದ್ದು ಇದೀಗ ಅತ್ಯಂತ ಜಾಸ್ತಿಯಾಗಿ ಪರೋಕ್ಷವಾಗಿ ಚರ್ಚೆ ಆಗ್ತಾ ಇದೆ. ಮತ್ತು ಗಿಲ್ಲಿಯವ್ರ ಜೊತೆ ಕಾವ್ಯವರು ಮುನ್ಸ್ಕೊಂಡಿದ್ದು, ಜೊತೆಗೆ ಕಾವ್ಯವ್ರಿಗೆ ಸಪೋರ್ಟ್ ಮಾಡಿ, ವಾಂತಿ ಆದರೂ ಕೂಡ ಸಪೋರ್ಟ್ ಮಾಡಿ ಟಾಸ್ಕನ್ನು ಗೆಲ್ಲಬೇಕೆನ್ನುವಂಥ ಪ್ರೋತ್ಸಾಹ ಕೊಟ್ಟರು ಕೂಡ ನಿರಾಶಾದಾಯಕವಾದ ಪ್ರದರ್ಶನವನ್ನು ಕೊಟ್ಟಂಥ ಕಾವ್ಯ ಅವರು ಟಾಸ್ಕಲ್ಲಿ ಸೋತಿದ್ರು. ಮತ್ತು ಆ ಮುಖಾಂತರ ಧನುಷ್ ಅವರು ಟಾಪ್ 6 ಕಂಟೆಂಟರ್ನ ಮೊದಲ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು. ಅದು ಕೂಡ ಗಿಲ್ಲಿಯವರ ಫ್ಯಾನ್ಸ್ ಸ್ವಲ್ಪ ಬೇಸರ ಆಗಿತ್ತು. ಯಾಕಂದರೆ ಗಿಲ್ಲಿ ಅಷ್ಟು ದೊಡ್ಡ ಸಪೋರ್ಟ್ ಮಾಡಿದ್ರು ಕೂಡ ಟಾಸ್ಕನ್ನು ಆಡದೆ ಸೋತು ಹೋಗ್ಬಿಟ್ರು ಅನ್ನೋಂಥ ಒಂದು ಬೇಸರ ಇತ್ತು. ಅದೆಲ್ಲದರ ಪರಿಣಾಮವಾಗಿ ಕಾವ್ಯ ಕೂಡ ಬೇರೆಯವ್ರ ಜೊತೆ ಹೋಗಿ ಕಾಲು ತಿಕ್ಸ್ಕೊಳ್ಳೋಂಥ ವಿಡಿಯೋ ಸ್ವಲ್ಪ ವೈರಲ್ ಆಗಿತ್ತು. ಬೇರೆ ಜೊತೆ ಮಾತಾಡೋದು ಎಲ್ಲ ಕೂಡ ವೈರಲ್ ಆಗಿತ್ತು. ಯಾಕಂದರೆ ಒಂದು ಹಂತಕ್ಕೆ ಕಾವ್ಯ ಇಲ್ಲಿ ತನಕ ಬಂದಿದ್ದರೆ ಪ್ರತಿಯೊಬ್ಬರು ಹೇಳೋದು ಓಕೆ, ಅವರು ಚೆನ್ನಾಗಿ ಮಾಡಿದರೆ, ಟಾಸ್ಕ್ ಮಾಡಿದರೆ, ಎಲ್ಲವೂ ಮಾಡಿದರೆ, ಹಾಗಂದ ಮಾತ್ರಕ್ಕೆ ಅದು ಫೈನಲ್ ತನಕ ಕರೆದೊಯ್ಯಲಿಕ್ಕೆ ಅಥವಾ ಇಲ್ಲಿಯೇ ತನಕ 100 ದಿನಗಳನ್ನು ದಾಟಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತೈತೆ. ಯಾಕಂದರೆ ಮಾಳು ಆಗಿರ್ಬೋದು, ಸುದಿ ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಮನೆಯಿಂದ ಹೊರಗೆ ಹೋಗುವಾಗ ಏನು ಆಡ್ದಂಥ, ಏನೂ ಕಂಟೆಂಟ್ ಕೊಡದಂಥ ಕಾವ್ಯ ಅವರು ಇಲ್ಲಿ ತನಕ ಬಂದಿದ್ದು ಗಿಲ್ಲಿಯ ಒಂದು ಸಪೋರ್ಟ್ನಿಂದ ಎನ್ನುವಂಥ ಮಾತು ಸಾಮಾಜಿಕ ಜಾಲತಾಣ ಮತ್ತು ಗಿಲ್ಲಿಯ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಯಾವಾಗ ಗಿಲ್ಲಿ ಮತ್ತು ಕಾವ್ಯ ಅವರು ನೋಡಿ ಚಿಕ್ಕ ಬಿರುಕು ಸ್ಟಾರ್ಟ್ ಆಯ್ತಲ್ಲದು ಆಟದಲ್ಲಿ ಎಲ್ಲವೂ ಆಗುತ್ತೆ. ಅದಾದ ನಂತರ ಇದೀಗ ಅದನ್ನೇ ಇಟ್ಕೊಂಡು ಇದೀಗ ಹೊರಗಡೆ ಜಾಸ್ತಿಯಾಗಿ ಕಾವ್ಯ ಶಾ ಅವರು ಮಿಡ್ ಡೇ ಎಲಿಮಿನೇಷನ್ ಆಗಿದ್ದಾರೆ, ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ, ಅವರು ಕಂಟೆಂಟ್ ಕೊಟ್ಟಿರುವಂಥ ಟ್ರೋಲ್ಗಳು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ದೊಡ್ಡದಂಥ ವೈರಲ್ ಆಗ್ತಿದೆ. ಅದು ನಿಜಕ್ಕೂ ಹೌದಾ ಎನ್ನುವಂಥ ವಿಷಯವನ್ನು ನಾವು ಪರಿಶೀಲನೆ ಮಾಡಿದಾಗ ಇಲ್ಲ, ಇಲ್ಲೇ ತನಕ ಮಿಡ್ ಡೇ ಎಲಿಮಿನೇಷನ್ ಆಗಿಲ್ಲ. ಒಂದು ಹಂತಕ್ಕೆ 5-6 ದಿನಗಳ ಹಿಂದೆ ಒಂದು ಲೆಕ್ಕಾಚಾರ ಇತ್ತಂತೆ ಬಿಗ್ ಬಾಸ್ ತಂಡಕ್ಕೆ, ಇಲ್ಲ ಮಿಡ್ ಡೇ ಎಲಿಮಿನೇಷನ್ ಮಾಡಬೇಕು ಎನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಮಿಡ್ ಡೇ ಎಲಿಮಿನೇಷನ್ ಮಾಡಿದರೆ ಅದು ಸರಿಯಾಗಲ್ಲ, ಯಾರನ್ನು ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲವೂ ಕೂಡ ಈ ಫೈನಲ್ ಹಂತದಲ್ಲಿ ಸರಿಯಾಗಲ್ಲ ಎನ್ನುವಂಥ ಕಾರಣಕ್ಕಾಗಿ ಒಂದು ವೇಳೆ ನೀವು ಕಾವ್ಯ ಅವರನ್ನೇ ಮಿಡ್ ಡೇ ಎಲಿಮಿನೇಷನ್ ಮಾಡಿದರೆ ಅದು ತಪ್ಪಾಗುತ್ತೆ. ಕಾವ್ಯ ಅವರನ್ನು ಈ ವಾರ ವೀಕೆಂಡಲ್ಲಿ ಕಳಿಸೋದು ತಪ್ಪಾಗುತ್ತೆ. ಯಾಕಂದರೆ ಕಾವ್ಯ ಅವರು ಕೆಲವೊಂದು ಆಟವನ್ನು ಆಡಿದರೆ, ಅದರಲ್ಲೂ ಈ ಫೈನಲ್ ಟಾಸ್ಕಲ್ಲೂ ಕೂಡ ಆಡಿದ್ದಾರೆ, ಅವರು ಕಷ್ಟಪಟ್ಟು ಆಡಿದ್ದಾರೆ. ಅವರಿಗೆ ಅಂದರೆ ತಮ್ಮ ಒಂದು ಶ್ರಮವನ್ನು ವಹಿಸಿ ಆಡಿದರೆ, ಟಾಸ್ಕ್ ಅಂತ ಬಂದಾಗ ಅಥವಾ ಒಂದು ಇಂಟೆನ್ಷನ್ ಅಂತ ಬಂದಾಗ, ಒಂದು ಟಾಕ್ ಅಂತ ಬಂದಾಗ ಮಹಿಳಾ ಅಭ್ಯರ್ಥಿಯಾಗಿ ಅಶ್ವಿನಿ ಗೌಡ ಅವರಿಗೆ ಒಂದು ಸ್ವಲ್ಪ ಟಫ್ ಫೈಟ್ ಕೊಡುವಂಥ ಲೆವೆಲಿಗೆ ಬೆಳೆದಿದ್ದಾರೆ. ಅಂಥವ್ರನ್ನ ಈಗ ಕಳಿಸಿದ್ರೆ ತಪ್ಪಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಆಗಿ ಇದೀಗ ಮಿಡ್ ಡೇ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಅದಕ್ಕೆ ಮತ್ತೊಂದು ಕಾರಣ ಅಂದರೆ, ಇವತ್ತು ಸುದೀಪ್ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸಾಯಂಕಾಲ ಒಂದು 4ರಿಂದ 5 ಗಂಟೆ ಸುಮಾರಿಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇವತ್ತು ಆ ಶೂಟಿಂಗ್ ಕೂಡ ಕ್ಲೋಸ್ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಸ್ಯಾಟರ್ಡೆ ಶೂಟಿಂಗ್ ಆಗುತ್ತೆ. ಆ ಎಪಿಸೋಡನ್ನು ಸ್ಯಾಟರ್ಡೆ ಸಂಜೆ ಮತ್ತು ರವಿವಾರ ಟೆಲಿಕಾಸ್ಟ್ ಮಾಡಲಾಗುತ್ತೆ. ಒಂದೇ ದಿನ ಮೊದಲ ಫೈನಲನ್ನು 2 ದಿನ 3 ದಿನ ಮಾಡ್ತಾರೆ. ಆದರೆ ಈ ವೀಕೆಂಡನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿ ಆ ಶೂಟನ್ನು ಕಂಪ್ಲೀಟ್ ಮಾಡಿ ಅವರು ತಮ್ಮ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಆ್ಯಸ್ ಯೂಸ್ವಲಿ ಅವರು ನಾಳೆ ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು. ಅಂದರೆ ಶನಿವಾರ 11 ಗಂಟೆಯಿಂದ ಸಂಜೆ ತನಕ ಸ್ಟಾರ್ಟ್ ಮಾಡಿ ಒಬ್ಬರನ್ನ ಎಲಿಮಿನೇಷನ್ ಮಾಡಿ ಕಿಚ್ಚನ ಕಟಕಟೆ ಚಪ್ಪಾಳೆ ಉತ್ತಮ ಎಲ್ಲವನ್ನು ಕೊಟ್ಟು ಅವರು ಎಪಿಸೋಡನ್ನು ಮುಗಿಸ್ತಾ ಇದ್ರು. ಆದರೆ ಕಿಚ್ಚ ಸುದೀಪ್ ಅವರಿಗೆ ಕೆಲವೊಂದು ವೈಯಕ್ತಿಕ ಕಾರಣ ಇದ್ದ ಕಾರಣಕ್ಕಾಗಿ, ಕೆಲವೊಂದು ಕ್ರಿಕೆಟ್ ಪಂದ್ಯಾವಳಿ ಇದ್ದ ಕಾರಣಕ್ಕಾಗಿ, ನಾಳೆ ಮತ್ತು ನಾಡಿದ್ದ ಕಾರಣಕ್ಕಾಗಿ ಅವರು ನಾಳೆ ನಡೆಯಬೇಕಿದ್ದ ಶೂಟನ್ನು ಇವತ್ತು ಮಾಡ್ತಾ ಇದ್ದಾರೆ. ನೀವು ಕೆಲವೊಂದು ಟಾಸ್ಕಲ್ಲಿ ನೋಡಿರ್ಬೋದು, ಮೊನ್ನೆಯೇ ಮುಗಿದಿದೆ ಟಾಸ್ಕ್, ನಿನ್ನೆ ಕಂಪ್ಲೀಟಾಗಿ ಅವ್ರ ರಜೆ ಇತ್ತು, ಮೊನ್ನೆ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಮೊನ್ನೆ ಮಧ್ಯರಾತ್ರಿ ಅಂದರೆ ನಿನ್ನೆ ಬೆಳಿಗ್ಗೆ ಜಾವ 2 ಗಂಟೆಗೆಲ್ಲ ಆ ಫೈನಲ್ ಕಂಟೆಂಟ್ರಿಗೆ ಹೋಗುವಂಥ ಟಾಸ್ಕ್ ಮುಗಿದಿತ್ತು. ಇವತ್ತು ಏನು ಮಾಡ್ತಿರಲಿಲ್ಲ, ನಿನ್ನೆ 2 ಗಂಟೆಗೆ ಇದ್ದರು, ಇವತ್ತು ಕೂಡ ಅಷ್ಟೇ ಟೈಮ್ಗೆ ಇದ್ದಿರ್ತಾರೆ. ಎಲ್ಲವೂ ರೆಡಿ ಆಗಬೇಕಲ್ಲ, ಇವತ್ತು ಸುದೀಪ್ ಅವರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಯಾವುದೂ ಟಾಸ್ಕ್ ಇರಲಿಲ್ಲ.
ಉತ್ತಮ ಕಳಪೆಯನ್ನು ಕೊಡುವಂಥ ವಿಚಾರವಾಗಿ ಚಿಕ್ಕ ಪುಟ್ಟ ಟಾಸ್ಕು ನಿನ್ನೆ ಸಂಜೆ ಆಗಿದೆವಲ್ಲ. ಇವತ್ತು ಫುಲ್ ರೆಸ್ಟ್ ಇರುತ್ತೆ. ಅವರು ಇವತ್ತು ಡ್ರೆಸ್ಸಿಂಗ್ ಮಾಡ್ಕೊಂಡು ಸುದೀಪ್ ಅವರ ಒಂದು ಉತ್ತರಕ್ಕೆ ಸುದೀಪ್ ಅವರು ಏನು ಕೇಳ್ಬೋದು, ಯಾರು ಎಲಿಮಿನೇಷನ್ ಆಗ್ಬೋದು ಎಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾಗಿ ಟಿಲ್ ನಾವು ಒಬ್ಬರು ಕೂಡ ಮನೆಯಿಂದ ಹೊರಗೆ ಬಂದಿಲ್ಲ. ಇದು ಫಸ್ಟ್ ಅಪ್ಡೇಟ್. ಕಾವ್ಯ ಅವರು ಈಗ ಎಲಿಮಿನೇಷನ್ ಆಗಿ ಹೊರಗೆ ಬಂದಿಲ್ಲ. ಇವತ್ತು ಸಂಜೆ ಸುಮಾರಕ್ಕೆ ಯಾರು ಎಲಿಮಿನೇಷನ್ ಆಗ್ತಾರೆ ಅದು ಕಿಚ್ಚನ ಕಟಕಟೆಯಲ್ಲಿ ತೀರ್ಮಾನ ಆಗುತ್ತೆ ಮತ್ತು ಕಿಚ್ಚ ಸುದೀಪರು ಅಧಿಕೃತವಾಗಿ ಒಬ್ಬರನ್ನು ಮನೆ ಹೊರಗೆ ಕಳಿಸ್ತಾರೆ. ಅದು ಸಂಜೆ ಸುಮಾರಿಗೆ ತಿಳಿಸಿದೆ. ಒಂದು 6 ರಿಂದ 7 ಅಥವಾ 8 ಗಂಟೆ ಸುಮಾರಿಗೆ ಆ ಎಪಿಸೋಡ್ ಕೂಡ ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ. ಅದರ ಜೊತೆಗೆ ಯಾರು ಹೊರಗೆ ಹೋಗ್ಬೋದು, ಯಾರು ಒಳಗಿರ್ಬೋದು ನೋಡಿ. ಆ್ಯಸ್ ಯೂಶುವಲ್ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅವರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವರು ಫೈನಲ್ ಕಂಟೆಸ್ಟೆಂಟ್ ಕೂಡ ಆಗಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ, ಗಿಲೆ ವಿಷಯಕ್ಕೆ ಅವರನ್ನು ಮುಟ್ಟು ನೋಡ್ಲಿಕ್ಕೂ ಆಗಲ್ಲ. ಯಾಕಂದರೆ ಅವರು ದೇ ಆರ್ ಗೆಟಿಂಗ್ ಅ ಹ್ಯೂಜ್ ನಂಬರ್ ಆಫ್ ವೋಟಿಂಗ್ ಔಟ್ಸೈಡ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಪೇಜಲ್ಲಿ ಆಗಿರ್ಬೋದು. ಜೊತೆಗೆ ಅಶ್ವಿನಿ ಗೌಡ ಅವ್ರನ್ನೂ ಕೂಡ ನೀವು ಟಚ್ ಮಾಡೋಂಗಿಲ್ಲ. ಜೊತೆಗೆ ರಾಶಿಕಾ ಅವರು ಮತ್ತು ರಘುವಣ್ಣ ಮತ್ತು ಕಾವ್ಯ ಅವರ ಮಧ್ಯೆ ಒಂದು ಸ್ವಲ್ಪ ದೊಡ್ಡದಂತ ಪೈಪೋಟಿ ಇದೆ. ಧ್ರುವಂತವರು ಕೂಡ ಆ ಪೈಪೋಟಿಲಿದ್ದಾರೆ. ಆದರೆ ಧ್ರುವಂತವರು ಕಳೆದ ಒಂದು ವಾರದಿಂದ ಅತ್ಯುತ್ತಮವಾಗಿ ಹಿ ಹ್ಯಾಸ್ ಗಿವನ್ ಹಿಸ್ ಬೆಸ್ಟ್ ಅಂತ ಹೇಳ್ಬೋದು. ಅವರು ತಮ್ಮ ಅತ್ಯುತ್ತಮವಾದನ್ನು ಕಳೆದ ಒಂದು ವಾರದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅವರನ್ನು ಕೂಡ ಕಳಿಸುವಂಥ ಸಾಧ್ಯತೆ ತುಂಬ ಕಷ್ಟ ಇದೆ. ಅಶ್ವಿನಿ ಆಗಲ್ಲ. ರಾಶಿಕಾ ಶೆಟ್ಟಿ ಅವರು ಯಾವಾಗ ಬೇಕಂದ್ರೆ ಆವಾಗ ಪರ್ಫೆಕ್ಟ್ ನಿಂತ್ಕೊಳ್ತಾರೆ. ಅವರು ಒಂದು ಅಥ್ಲೆಟ್ ಅನ್ಬೋದು, ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ರಘುವಣ್ಣ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಅಭಿಪ್ರಾಯ ಕೆಲವೊಬ್ರು ಹೇಳಿದರೆ, ನನಗೂ ಹಾಗೆ ಅನ್ಸುತ್ತೆ. ಯಾಕಂದರೆ ಕಾವ್ಯ ಅವರನ್ನು ಎಲಿಮಿನೇಷನ್ ಮಾಡಲಿಕ್ಕಿಲ್ಲ, ರಾಶಿಕಾ ಅವ್ರನ್ನ ಎಲಿಮಿನೇಷನ್ ಮಾಡಲಿಕ್ಕಿಲ್ಲ, ಧ್ರುವಂತವ್ರು ಕೂಡ ಮನೇಲಿ ಇರ್ಬೋದು. ರಘುವಣ್ಣ ಟಾಸ್ಕ್ ವಿಚಾರವಾಗಿರ್ಬೋದು ಅವರಿಗೊಂದು ಲೈನ್ ಅಜೆಂಡಾ ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಿದೆ. ಯಾಕಂದರೆ ಅವರು ಏನು ಮಾತಾಡ್ತಾರೆ ಅಥವಾ ಅವರು ಏನು ಆಗ್ತದೆ ಅಂತ ಅರ್ಥ ಆಗ್ತಿಲ್ಲ. ಹಾಗಾಗಿ ಅವರು ಟಾಸ್ಕ್ ವಿಚಾರದಲ್ಲಿ ಕೆಲವೊಮ್ಮೆ ಹೇಳ್ತಿರಲಿಲ್ಲ, ನನಗೆ ಹೆವಿ ವೇಟ್ ಆಯಿತು, ನನಗಾಗಲ್ಲ ಹತ್ಲಿಕ್ಕೆ ಅಂತ ಹೇಳ್ತಾರೆ. ಆದರೂ ಕೂಡ ಆಡ್ತಾರೆ. ಆದರೆ ಕೆಲವೊಂದು ವಿಷಯದಲ್ಲಿ ಅವರಿಗೆ ಕ್ಲಾರಿಟಿ ಇದ್ದಂಗಿಲ್ಲ ಮತ್ತು ಅವರು ನೇರವಾಗಿ ಯಾವುದನ್ನು ಕರೆಕ್ಟಾಗಿ ಹೇಳ್ತಿಲ್ಲ. ಒಂದ್ಸಲ ಹೇಳ್ತಾರೆ, ಅದು ತಪ್ಪಂತ ಹೇಳ್ತಾರೆ. ನೀವು ನಾಮಿನೇಷನ್ ಮಾಡುವ ವಿಚಾರವಾಗಿರ್ಬೋದು, ಬೇರೆ ಬೇರೆ ಕಾರಣ ಕೊಡುವ ವಿಚಾರ ಆಗಿರ್ಬೋದು, ಒಂದ್ಸಲ ಕೊಟ್ಬಿಡ್ತಾರೆ. ಆದರೆ ಮತ್ತೊಂದು ಸ್ಪರ್ಧೆಗೆ ಹೇಳ್ತಾರೆ, ಇಲ್ಲ ಹಾಗೆ ಮಾಡಬಾರ್ದಿತ್ತು, ಯಾಕಂದರೆ ಈಗ ಹೀಗೆ ಮಾಡ್ತಿದ್ದೇನೆ, ಅದನ್ನು ಕನ್ಸಿಡರ್ ಮಾಡಿದ್ರೆ ನಾನು ಅವ್ರಿಗೆ ಕಳಪೆ ಕೊಡಬಾರ್ದಿತ್ತು, ಅವರಿಗೆ ನಾಮಿನೇಷನ್ ಮಾಡಬೇಕು, ಅವರಿಗೆ ಬೇರೆ ವಿಚಾರ ಹೇಳಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವರಿಗೊಂದು ಕ್ಲಾರಿಟಿ ಇದ್ದಂಗಿಲ್ಲ. ಹಾಗಾಗಿ ಇಲ್ಲೇ ತನಕ ಬಂದದ್ದೇ ದೊಡ್ಡ ಸಾಧನೆ ಅನ್ನುವಂಥ ರೀತಿಯಲ್ಲಿ ಈಗ ಕಿಚ್ಚ ಸುದೀಪ್ ಅವರು ರಘುವಣ್ಣನವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಎಲ್ಲ ಸಾಧ್ಯತೆ ಇದೆ ಮತ್ತು ಅದು ಕೂಡ ಸಂಜೆ ವೇಳೆಗೆ ಅಪ್ಡೇಟ್ ಆಗುತ್ತೆ. ಆದರೆ ಡಬಲ್ ಎಲಿಮಿನೇಷನ್ ಅನ್ನೋದು ಪಕ್ಕಾ ಸುಳ್ಳು. ಯಾಕಂದರೆ ಇದ್ದದ್ದೇ 8 ಜನ, ಆದರೆ ಇಬ್ಬರನ್ನ ಕಳಿಸ್ಬಿಟ್ರೆ ಉಳಿದವರೆಲ್ಲ ಟಾಪ್ 6ಗೆ ಹೋಗ್ಬಿಡ್ತಾರೆ. ಮತ್ತು ನೆಕ್ಸ್ಟ್ ವಾರ ಏನು ಮಾಡೋದು, ಸುಮ್ಮನೆ ಕೂತ್ಕೊಂಡು ಓಟನ್ನು ಪಡ್ಕೊಳ್ಳೋದಾ? ಹಾಗಾಗಲಿಕ್ಕಿಲ್ಲ. ಹಾಗಾಗಿ 9-10 ಜನ ಇದ್ದರೆ ಡಬಲ್ ಎಲಿಮಿನೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಆದರೆ ಈಗ ಅಂಥ ಡಬಲ್ ಎಲಿಮಿನೇಷನ್ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ವೈಭೋಗ ಅಂದರೆ ಅದು ಹಾರಾಡ್ತಿದೆ ಹೊರತು ಅದು ನಿಜಕ್ಕೂ ಆಗಲ್ಲ. ಟಾಪ್ 6 ಇರಬೇಕು ಸಂಡೇ ಅಂದರೆ. ಈಗ 2 ಜನ ಹೋಗ್ಬಿಟ್ರೆ ಮತ್ತು ಒಂದು ವಾರ ಏನು ಮಾಡ್ತಾರೆ, ಟಾಸ್ಕ್ ಆಡಿದ್ರೂ ಸೋಲಲ್ಲ, ಮನೆಗೆ ಹೋಗಲ್ಲ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಈ ಜಸ್ಟ್ ಟು ಕನ್ವರ್ಟ್ ವೋಟ್ ಅವ್ರು ಅಂದರೆ ಆ ಓಟನ್ನು ಪಡ್ಕೊಳ್ಳೋ ಸಲುವಾಗಿ ಆಡೋದಂದರೆ ಅದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಈ ವಾರ ಒಬ್ಬರನ್ನ ಕಳಿಸ್ಬೋದು. ಮೇ ಬಿ ರಘುವಣ್ಣ ಅಥವಾ ಬೇರೆ ಯಾರಾದನ್ನು ಟಚ್ ಮಾಡ್ಬೋದೇನೋ. ಅದು ರಘುವಣ್ಣ ಅವರು ಹೋಗ್ಬೋದೇನೋ ಅಂತ ನಿರೀಕ್ಷೆ ಇದೆ. ಕಾವ್ಯಶೈವ ಅವರು ಯಾವುದೇ ಕಾರಣಕ್ಕೆ ಹೋಗಲ್ಲ ಅಂತ ಮಾತು ಕೂಡ ಇದೆ. ಯಾಕಂದರೆ ಶೂಟಿಂಗ್ ಆಗಿಲ್ಲ. ನಮಗೆ ಬಂದಂಥ ಒಂದು ಉನ್ನತ ಮಾಹಿತಿ ಪ್ರಕಾರ ಶೂಟಿಂಗ್ ಆಗಿಲ್ಲ. ಶೂಟಿಂಗ್ ಈಗ ಬಂದಿದ್ದಾರೆ ಸುದೀಪ್ ಅವರು. ಒಂದು 4 ರಿಂದ 5 ಗಂಟೆ ಸ್ಟಾರ್ಟ್ ಆಗುತ್ತೆ. ಒಂದು 10-11 ಗಂಟೆ ತನಕ ಶೂಟಿಂಗ್ ಆಗುತ್ತೆ ಮತ್ತು ಅವ್ರ ಮನೆಗೆ ಹೋಗ್ತಾರೆ. ನಾಳೆ ಅವರು ಕ್ರಿಕೆಟ್ ಪಂದ್ಯಾವಳಿದೆ ಮತ್ತು ಬೇರೆ ಬೇರೆ ಕಾರಣಗಳಿದ್ದ ಕಾರಣಕ್ಕಾಗಿ ಅವರು ಕೆಲವೊಂದು ವಾರ ಮಾತ್ರ ಅವರು ಫ್ರೈಡೇನ ಶೂಟ್ ಮಾಡ್ತಾರೆ. ಹಾಗಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದಂಥ ಮಿಡ್ ಡೇ ಎಲಿಮಿನೇಷನಲ್ಲಿ ಕಾವ್ಯ ಅವ್ರು ಹೊರಗೆ ಬಂದರು. ಇವತ್ತು ಡಬಲ್ ಎಲಿಮಿನೇಷನ್ ಆಗುತ್ತೆ. ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಫೇಕ್ ಆಗಿದೆ. ಇವೆಲ್ಲವೂ ಕೂಡ ಫೇಕ್ ಸುದ್ದಿ. ಹಾಗಾಗಿ ಕಾವ್ಯ ಅವರು ಈಗ ಮನೆಯಲ್ಲಿದ್ದಾರೆ. ಸುದೀಪ್ ಅವರು ಬಂದು ಶೂಟ್ ಸ್ಟಾರ್ಟ್ ಮಾಡ್ತಾರೆ. ಶನಿವಾರ ಸ್ಟಾರ್ಟ್ ಆಗಬೇಕಂತ ಶೂಟನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಒಬ್ಬರನ್ನ ಮನೆ ಕಳಿಸ್ತಾರೆ ಮತ್ತು ಅಧಿಕೃತವಾಗಿ ಸುದೀಪ್ ಅವರು ಕಳಿಸೋದ್ರಿಂದ ಅದು ಮಿಡ್ ಡೇ ಎಲಿಮಿನೇಷನ್ ಆಗಲ್ಲ. ಅದು ಅಧಿಕೃತವಾಗಿ ಕಿಚ್ಚನ ಕಟಕಟೆಯಿಂದ ಅವರಿಗೆ ಸಂಡಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಯಾರು ಹೆಚ್ಚು ಓಟ್ ಪಡ್ಕೊಂಡ್ರು, ಯಾವ ಜೋಡಿ ಹೆಚ್ಚು ಓಟ್ ಪಡ್ಕೊಳ್ಳುತ್ತೆ ಎಲ್ಲವೂ ಕೂಡ ಉತ್ತರ ಕೊಡ್ತೇನೆ, ಮತ್ತೊಂದು ವಿಡಿಯೋ ಮಾಡ್ತೇನೆ. ಹಾಗಾಗಿ ಇವತ್ತು ಸಂಜೆ ತನಕ ಮತ್ತೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂದರೆ ಒಬ್ಬರು ಅಧಿಕೃತವಾಗಿ ಈಗ ಮನೆಯಿಂದ ಹೊರಗೆ ಹೋಗುವಂಥ ಎಲ್ಲ ಲಕ್ಷಣ ಕೂಡ ಇದೆ. ಅದು ಸುದೀಪ್ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಿದ ನಂತರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.